ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ತಮ್ಮ ತವರು ಕ್ಷೇತ್ರವಾದ ಜೇವರ್ಗಿಯಲ್ಲಿ ವಿಶೇಷವಾಗಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಕಾರ್ಯಕರ್ತರು ಮತ್ತು ಮುಖಂಡರು ವಿಶೇಷವಾಗಿ ಸನ್ಮಾನ ಮತ್ತು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಹೌದು, ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರ ಆಗಮಿಸಿದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಯಡ್ರಾಮಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಅತ್ಯಂತ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಜೇವರ್ಗಿ ರಿಲಯನ್ಸ್ ಪೆಟ್ರೋಲ್ ಬಂಕ್ನಿಂದ ಬಿಜಾಪುರ ಕ್ರಾಸ್ವರೆಗೂ ನಡೆದ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಿದರು. ಮೆರವಣಿಗೆ ಉದ್ದಕ್ಕೂ ಸಚಿವರ ಮೇಲೆ ವಿವಿಧ ಬಗೆಯ ಪುಷ್ಪಾರ್ಚನೆ ಮಾಡಿ ತಮ್ಮ ಪ್ರೀತಿ ಅಭಿಮಾನ ವ್ಯಕ್ತಪಡಿಸಿದರು. ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರು ತೀವ್ರ ಭಾವುಕರಾದರು. ಇದು ನನ್ನೊಬ್ಬ ಗೆಲುವಲ್ಲ, ಇದು ಜೇವರ್ಗಿ ಮತ್ತು ಯಡ್ರಾಮಿ ಕ್ಷೇತ್ರದ ಪ್ರತಿಯೊಬ್ಬ ಜನತೆಯ ಗೆಲುವು. ಈ ಮಣ್ಣು ನನ್ನ ತಂದೆಯ ಕರ್ಮಭೂಮಿ, ನನ್ನ ಪಾಲಿಗೆ ಪುಣ್ಯಭೂಮಿ. ಈ ನೆಲಕ್ಕೆ ಮತ್ತು ಇಲ್ಲಿನ ಜನತೆಗೆ ನಾನು ಶಿರಬಾಗಿ ವಂದಿಸುತ್ತೇನೆ. ನೀವು ತೋರಿದ ಈ ಅಪಾರ ಪ್ರೀತಿ ಮತ್ತು ವಿಶ್ವಾಸವೇ ನನ್ನ ಶಕ್ತಿ. ನಿಮ್ಮ ಸೇವೆ ನನ್ನ ಅಂತಿಮ ಗುರಿ ಎಂದು ಕೃತಜ್ಞತೆ ಸಲ್ಲಿಸಿದರು. ಈ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಅಲಂ ಪ್ರಭು ಪಾಟೀಲ್ ಅವರು, ಯಡ್ರಾಮಿ ಮತ್ತು ಜೇವರ್ಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪಕ್ಷದ ಹಿರಿಯ ನಾಯಕರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ತಮ್ಮ ಮೇಲಿನ ನಂಬಿಕೆ ಇಟ್ಟು ಈ ಮಹತ್ವದ ಸಚಿವ ಸ್ಥಾನ ನೀಡಿದ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೂ ಡಾಕ್ಟರ್ ಅಜಯ್ ಸಿಂಗ್ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸಿದರು. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ಈ ಒಂದು ಸೆಲೆಬ್ರಿಟಿ ಮಾಡಿದಾರಲ್ಲ ಎಲ್ಲ ನಿಮ್ಮ ಅಭಿಮಾನಿಗಳು, ತಮಗೆ ಹೇಗೆ ಅನಿಸ್ತಿದೆ? ಬಹಳ ಸಂತೋಷ. ನಮ್ಮೆಲ್ಲರ ಕಾರ್ಯಕರ್ತರು, ಮುಖಂಡರು, ಗ್ರಾಮಸ್ಥರು ಹಳ್ಳಿಯಿಂದ ಬಂದು ಎಲ್ಲರೂ ಕೂಡ ಇಷ್ಟೊಂದು ಪ್ರೀತಿ ತೋರಿಸಿದ್ದಾರೆ ಅಂದ್ರೆ ಅವ್ರನ್ನ ಯಾವಾಗಲೂ ಕೂಡ ಚಿರಋಣಿ ಆಗಿದೆ. ನಾನು ಅವರು ಪರವಾಗಿ ಎಷ್ಟು ಕೆಲಸ ಮಾಡಿದ್ರು ಕಡಿಮೆ ಅಂತ ಅನ್ಕೊಂಡಿದ್ದೆ. ನಾವು ಮಾನ್ಯ ಮುಖ್ಯಮಂತ್ರಿ ಮೊದಲನೇ ಒಂದು ಸಂಪುಟ ಸಭೆಯಲ್ಲಿ 3ನೇ ತಾರೀಕಿಗೆ ನಾವು ಪ್ರಮಾಣ ವಚನ 5 ಗಂಟೆಗೆ ಸ್ವೀಕಾರ ಮಾಡಿದ್ವಿ. 6 ಗಂಟೆಗೆ ನಡೆದಿರುವಂತಹ ಮೊದಲನೇ ಒಂದು ಸಂಪುಟ ಸಭೆಯಲ್ಲಿ ಎಲ್ಲವನ್ನು ಬದಿಗೆಟ್ಟು ಎಲ್ಲ ಸಚಿವರು ಒಂದೊಂದು ಜಿಲ್ಲೆ ಉಸ್ತುವಾರಿಯನ್ನು ನೀಡಿ ಆ ಹಳ್ಳಿಯಲ್ಲಿ ಆ ತಾಲೂಕಿಗೆ ಹೋಗಿ ಭೇಟಿ ಆಗ್ಬೇಕಂತ ಹೇಳಿ ನನಗೂ ಕೂಡ ರಾಯಚೂರು ಉಸ್ತುವಾರಿ ನೀಡಿದ್ದಾರೆ. ಅದರಿಂದ ಅಲ್ಲೆಲ್ಲ ಇರ್ತಕ್ಕಂಥ ಸುಮಾರು 7-8 ತಾಲೂಕುಗಳಿಗೆ ಭೇಟಿಯಾಗಿ ಜನರ ಒಂದು ಸಂಕಷ್ಟ, ರೈತರ ಅದರಲ್ಲಿ ಭಾಗಿಯಾಗಿ ಏನೇನು ಸಮಸ್ಯೆ ಇದೆ ಅಂತ ನಾವು ಒಂದು ವರದಿಯನ್ನು ಒಪ್ಪಿಸಿದ್ವಿ. ಅದನ್ನು ನೋಡಿ ಕರ್ನಾಟಕ ರಾಜ್ಯದ ಜನತೆಗೆ ಏನ್ ಮಾಡ್ಬೇಕಂತ ಎಲ್ಲ ಕಾರ್ಮಿಕರು ಪ್ರದರ್ಶನ ಮಾಡ್ತೀನಿ ಇದಕ್ಕಿಂತ ಮುಂಚೆ ಮಾಧ್ಯಮದ ಎದುರುಗಡೆ ಹೇಳಿದ್ರು, ಒಂದು ತಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀನಿ ಅಂತ ಮಾಧ್ಯಮ ಪ್ರಚಾರ ಮಾಡಿದ್ರು. ಯಾರು? ಸೊ ಅವರು ನಮ್ಮವರೇ. ಅವರು ಹಿಂದೆನೂ ಕೂಡ ನಾನು ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ಅದು ಏನಾದ್ರು ಬಗೆಹರಿಸ್ತೀವಿ. ನಾನು ಮಂತ್ರಿಗಳ ಹತ್ರ ಪೌರಾಡಳಿತ ಸಚಿವರಾಗಿದ್ದ HC ಬಾಲಕೃಷ್ಣ ಅವ್ರು ಮಾತಾಡಿ ಅವ್ರು ನಮ್ಮವರೇ ಇದ್ದಾರೆ, ಏನ್ ಸಮಸ್ಯೆ ಇದ್ರು ಕೂಡ ಅದು ಹಿಂಗ್ ಬಗೆಹರಿಸ್ಬೇಕಂತ ಒಂದು ಕಾನೂನಿನ ಅಭಿನಂದನೆ ಆಶೀರ್ವಾದ, ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ಪ್ರೀತಿ ಅಂತ ಹೇಳಿ ಇವತ್ತು ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದಂತಹ ದಯವಿಟ್ಟು ಪರಮ ಪೂಜ್ಯರಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಈಗಾಗಲೇ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರು ಮಾತಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ವರ್ಷ 1977ರಿಂದ ಇವತ್ತಿನವರೆಗೆ 54 ವರ್ಷ ಆಗಿದೆ. ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯಲ್ಲಿ ಯಾರಾದೇ ಒಂದು ಸೇವೆ ಅಂದ್ರೆ ಬೇರೆ ನಮ್ಮ ಕೇಂದ್ರ ಅಂತ ಹೇಳ್ತಾರೆ. 2008 ಆ ಒಂದು ಪೋಸ್ಟಲ್ ಬ್ಯಾಲೆನ್ಸ್ ಅದು ಇದು ಅಂತ ನಮ್ಮ ಒಂದಿರಲಿಲ್ಲ. ಆದ್ರೆ ಜನ ನಾನು ಇವಾಗ ಹೇಳ್ತಾ ಇದ್ದೆ, ಕವಿಗೆ ಇದು ಬೇರೆ ಕ್ಷೇತ್ರ ಇಲ್ಲದೆ ಇಲ್ಲ, 4 ನಮ್ಮಲ್ಲಿ ಜನ ಅಂತಾರೆ. ನಾನು ಹೇಳ್ತೀನಿ
ಸರ್ಕಾರವಾಗಲಿ ನನಗಾಗಲಿ ಚುನಾವಣೆ ಮುಗಿಯೋದ್ರಿಂದ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಈ ಬಾರಿ ನಮಗೆ ಗವರ್ಮೆಂಟ್ ಕಾಯ್ದು ಈ ಬಾರಿ ಅಜಯ್ ಕಾಯ್ದು ಮುಗಿತು ಚಾನ್ಸ್ ಇಲ್ಲ. ಅದು ಇದು ಬೇರೆ ವಿರೋಧ ಪಕ್ಷದವರೆಲ್ಲ ಬೆಂಬಲ ಮಾಡ್ತಾರೆ, ಊಟ ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಬಹುಶಃ ನಮ್ಮ ತಂದೆಯವರು ಏನು ಕಲಿಸಿದ್ದಾರೆ ಅಂದ್ರೆ ನಮ್ಮ ತಂದೆಯವರು ಯಾವಾಗಿಲ್ಲ ಏನು ಕಲಿಸಿದ್ದಾರೆ ಅಂದ್ರೆ ಜನರ ಒಂದು ಪ್ರೀತಿಯನ್ನು ಬೆಳೆದಿದ್ದಾರೆ. ಇವತ್ತು ಇಲ್ಲ ಅವರ ಮಧ್ಯದಲ್ಲಿ. ಬಹುಶಃ ಅವರು ಒಂದ್ಸತಿ ನಾನು ಜೂನ್ 10ನೇ ತಾರೀಕು 2013 ಶಾಸಕನಾಗಿದ್ದ ಬಹುಶಃ ಕಾರ್ಯಕ್ರಮ ಇಲ್ಲೇ ಇತ್ತು. ಅವ್ರು ಎಲ್ಲಿತ್ತು? ಹೇಳಿಲ್ಲ ಇನ್ನು ಮುಂದೆ ನಾನು ಬರಲೇ ಇಲ್ಲ ಅಂತ ಅವ್ರು ಹೇಳಿದ್ರು. ಕೊನೆ ಭಾಷಣ ನಾನು ಬರೆಯಲೇ ಇಲ್ಲ, ನಿಮ್ ಡಾಕ್ಟರ್ ನೀವು ಅಂತ ಹೇಳಿದ್ರು. ಅವಾಗ ಬಹಳ ಭಾವನೆ ಆಗಿದ್ದು ನಾನು, ಯಾಕಂದ್ರೆ ನಾನು ಇದ್ದಿದ್ದು ಅವರಿಂದಾನೆ. ಇವತ್ತು ಕೂಡ ನಾನು ಏನಾದ್ರು ಇದ್ದೀನಿ ಅಂದ್ರೆ ಡಾಕ್ಟರ್ ಅಜಯ್ ಸಿಂಗ್ ಅಂತ, ಅಜಯ್ ಸಿಂಗ್ ಅಂತಲ್ಲ, ನಾನು ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ಅವ್ರು ಹೇಳಿದ್ರು ಅಜಯ್ ಸಿಂಗ್ ಗೆ ನಾನು ಕಲಿತಾಗಿಲ್ಲ ಅಂತ ಅವ್ರು ಹೇಳಿದ್ರು. ನಾನು ಹೇಳಿದೆ ನಾನು ಡಾಕ್ಟರ್ ಅಜಯ್ ಸಿಂಗ್, ಯಾಕಂದ್ರೆ ನಾನು ಇದ್ದಿದ್ದು ಅವರಿಂದ. ಅವರು ಇರ್ತಕ್ಕಂಥ ಅವರು ಅವರಕ್ಕೆ ಬಹುಶಃ ಆಗಕ್ಕಾಗಲ್ಲ, ಆದರೆ ಪ್ರಯತ್ನ ದಿನನಿತ್ಯ ಅವರನ್ನು ನಮ್ಮ ತಾಯಿಯನ್ನು ತಂದೆ ರಾಜಭವನ ಸುಮಾರು 20 ವರ್ಷ ಆಗಿತ್ತು. ಯಾವಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಅವರು ರಾಜಭವನ ಕೊಟ್ಟಿದ್ರು 2006ರಲ್ಲಿ ಕೊಟ್ಟಿದ್ರು. 2026ರಲ್ಲಿ ನಂತರ ನಮ್ಮ ತಾಯಿಯವರು ಬಹುಶಃ ಏನು ಪ್ರಥಮ ಬಾರಿಗೆ ಜೈಲಿಗೆ ಆಗಮಿಸಿ ಬಹಳ ಒಂದು ಕಾರ್ಯಕರ್ತರ ಅಭಿನಂದನೆಗಳಿಂದ ಬಹಳ ಅದ್ದೂರಿಯಾಗಿ ಏನದ ಮೆರವಣಿಗೆ ಇರೋದು ಸರ್. ಆದ್ರೆ ಈಗ ಸಚಿವರಾಗಲಿಕ್ಕೆ ಏನದ ತಾಲೂಕಿಗೆ ಏನ್ ನಿರೀಕ್ಷೆಗೂ ಕೂಡ ಇದ್ದಾರೆ ಅನ್ನೋದು ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮೇಂದ್ರ ಸಿಂಗ್ ಸಾಹೇಬರು ಸಿಕ್ಕಿದ್ರು. ಅದು ನಮ್ಮ ನಾಯಕರಾದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು. ಇದಕ್ಕಿಂತ ಮುಂಚೆನೂ KKRDB ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿ ಒಳ್ಳೆ ರೀತಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇವಾಗ ಕರ್ನಾಟಕ ಸರ್ಕಾರದ ಸಂಪುಟದಲ್ಲಿ ಪ್ರಥಮ ಬಾರಿಗೆ ನೂತನ ಸಚಿವರಾಗಿ ನಿನ್ನೆ ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಬಂದ. ಇವತ್ತು ದೇವರಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಡೆ ಅವ್ರಿಗೆ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲ ಕಡೆ ನಮ್ಗೆ ಒಂದು ದೊಡ್ಡ ಹಬ್ಬ ಇದ್ದಂಗೆ, ಕಾರ್ಯಕರ್ತರಿಗೆ ಅಭಿಮಾನಿಗೆ ಜಾತ್ರೆ ಇದ್ದಂಗೆ. ಏನಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾರಂದ್ರೆ ಅವರು ಒಳ್ಳೆ ಜವಾಬ್ದಾರಿಯಿಂದ ಅವ್ರು ಕಾರ್ಯ ನಿರ್ವಹಿಸ್ತಾರಂತೇಳಿ ನಮಗೆ ಆತ್ಮವಿಶ್ವಾಸ ಇದೆ, ತುಂಬಾ ಭರವಸೆ ಇದೆ. ಈಗ ಬರಗಾಲ ಈಗ ಏನು ನಮ್ಮ ಸಚಿವರು ಏನದ ಅಧಿವೇಶನದಲ್ಲಿ ಏನಾದ್ರೂ ಧ್ವನಿ ಎತ್ತಬಹುದು ಅಂತ ಅದಕ್ಕೋಸ್ಕರನೇ ಅವರು ವಿಳಂಬ ಮಾಡಿದ್ರು. ಇದು ಮೆರವಣಿಗೆ ಮಾಡ್ಕೋಬಾರ್ದಂತೇಳಿ ನಾವೆಲ್ಲರೂ ಕಾರ್ಯಕರ್ತರು, ಮುಖಂಡರು, ಅವರ ಅಭಿಮಾನಿಗಳು ಒತ್ತಾಯಪೂರ್ವಕವಾಗಿ ನಮ್ಮ ಒತ್ತಡದ ಮೇರೆಗೆ ಅವರು ಅನಿವಾರ್ಯ ಮಾಡ್ಕೋಬೇಕಾಗಿದೆ. ಇದು ಪರಿವಾರಗೋಸ್ಕರ ಅವರು ವಿಧಾನಸಭೆಯಲ್ಲಿ ಅವರು ಧ್ವನಿ ಎತ್ತಿನ ಅಂತ ಹೇಳಿದ್ರೆ ನಮಗೆಲ್ಲರೂ ಎದುರು ಹೇಳಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಯಾವ ರೀತಿ ಇವತ್ತಿನ ಕಾರ್ಯಕ್ರಮ ನೋಡ್ರಿ, ಇಲ್ಲಿ ಜೇವರ್ಗಿ ತಾಲೂಕಿನ ಎಲ್ಲ ಸಾಹೇಬರ ಅಭಿಮಾನಿಗಳಲ್ಲಿ ಎಲ್ಲರೂ ನಾವು ನಮ್ಮ ಖುಷಿಗೋಸ್ಕರ ನಮಗೆ ಒಂದು ಬಹಳ ತುಂಬಾ ಮೊದಲೇ ಸಿಗಬೇಕಾಗಿತ್ತು. ಇದು ಸಚಿವ ಸ್ಥಾನ ತುಂಬಾ ವಿಳಂಬದಿಂದ ಸಿಕ್ಕಿದೆ, ಆದ್ರೂ ಕೂಡ ನಮಗೆ ಸಿಕ್ಕಿದೆ, ತುಂಬಾ ಖುಷಿ ಇದೆ. ಸಚಿವರ ಅಭಿನಂದನೆ ಸಮಾರಂಭ ಯಾವ ರೀತಿ ಕಾರ್ಯಕ್ರಮ ಆಗಿದೆ? ಕರ್ನಾಟಕ ಸರ್ಕಾರದ ನೂತನ ಸಚಿವರಾಗಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಪ್ರಥಮ ಬಾರಿಗೆ ತಮ್ಮ ಮತಕ್ಷೇತ್ರ ನಮ್ಮ ಜೇವರ್ಗಿ ತಾಲೂಕಿಗೆ ಆಗಮಿಸಿದಂತ ದಿವಂಗತ ಮಾಜಿ ಎನ್ ಧರ್ಮಸಿಂಗ್ ಸಾಹೇಬರ ಪ್ರಿಯ ಪುತ್ರ ಹಾಗೂ ನಮ್ಮ ಜೇವರ್ಗಿ ತಾಲೂಕಿನ 2ನೇ ಪುನೀತ ರಾಜ್ಕುಮಾರ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸಾಹೇಬರು ಆಗಮಿಸಿದ್ದಾರೆ. ಇವರಿಗೆ ತಾಲೂಕಿನ ಎಲ್ಲಾ ಹಳ್ಳಿಯಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳಿಂದ ಭವ್ಯ ಮೆರವಣಿಗೆ ಮುಖಾಂತರ ಹಾಗೂ ಅದ್ದೂರಿಯಾಗಿ ಸ್ವಾಗತ ಮಾಡಲಾಗಿತ್ತು. ಅದು ಇವತ್ತು ನಮಗೆ ಒಂದು ಜೇವರ್ಗಿ ತಾಲೂಕಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬಕ್ಕೆ ಒಂದು ಜಾತ್ರೆಯ ಸಂದರ್ಭ ಅಂತ ಹೇಳ್ಬೋದು ನಾವು. ಹೇಳ್ರಿ ಏನ್ರಿ
ಕೇಳ್ರಿ ಆನ್ಸರ್ ರೈತರ ತೀವ್ರ ಬರಗಾಲ ಭೀತಿ ಎದುರಾಗಿದೆ. ನಮ್ಮ ನೂತನ ಸಚಿವರು ಏನಾದ್ರು ನಿರೀಕ್ಷೆ ಇಟ್ಟಿರುವಂತ ರೈತರು ಏನಾದ ಬಹಳ ಹೆಮ್ಮೆ ಅದ. ಆ ಸಚಿವರು ಏನಾದ ವಿಧಾನಮಂಡಲದಾಗ ಏನಾದ್ರು ಧ್ವನಿ ಎತ್ತಬಹುದು ಅಂತ. ಖಂಡಿತ ಹೇಳ್ತಾರೆ. ರೈತರ ಪರ ನಾಯಕ ಅಂದ್ರೆ ಅದು ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಅಂದ್ರೆ ತಪ್ಪೇನೂ ಇಲ್ಲ. ಖಂಡಿತ ಎಲ್ಲಾ ರೈತರು ಮತ್ತು ಅನಾರೋಗ್ಯರ ಕಾಳಜಿ ಉಳ್ಳ ನಾಯಕ ಅಂದ್ರೆ ಅದು ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಸಾಹೇಬ್. ಖಂಡಿತ ನಮ್ಮ ತಾಲೂಕಿನ ಜನರ ಬಗ್ಗೆ ಹಾಗೂ ನಮ್ಮ ರಾಜ್ಯದ ಜನರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ವಹಿಸಿ ಖಂಡಿತ ಧ್ವನಿ ಎತ್ತಾರೆ ಅನ್ನೋದು ನಾನು ನಿಮಗೆ ನಿಮ್ಮ ಮೀಡಿಯಾ ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಇಸಿ ಪಟೇಲ್ ಇಜೇರಿ, ಯುವ ಕಾಂಗ್ರೆಸ್ ಮುಖಂಡರು.